ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ, ಆರಾಮದಿರಿ ಅಂದ್ಕೊಂಡೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಕತ್ತಾನೆ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ನೋಡಿ. ಟೈಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಆದಷ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇವತ್ತು ಸಿಂಪಲ್ಲಾಗಿ ಒಂದಿಷ್ಟು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ನಿ. ಬಟ್ ಒಂದಿಷ್ಟು ಕೊಟ್ಟನಿ, ಕಸ್ಟಮರ್ಸ್ ಬ್ಲೌಸ್ನ ಕೊಟ್ಟನಿ, ಒಂದು ಇಷ್ಟು ಬ್ಲೌಸ್ನ ಇದ್ದವು. ಇವಾಗ ಆಲ್ರೆಡಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಒಂದಿಷ್ಟು ಡಿಸೈನ್ ಬ್ಲೌಸ್ ಕೂಡ ನಾನು ಸ್ಟಿಚಿಂಗ್ ಮಾಡಿದ್ನಿ, ಬಟ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಕೂಡ ಆಗಿಲ್ಲ. ಹೀಗಾಗಿ ಒಂದಿಷ್ಟು ಬ್ಲೌಸ್ನ ಯಾವ ರೀತಿಯಾಗಿ ನಾನು ಸ್ಟಿಚಿಂಗ್ ಮಾಡೀನಿ ಮತ್ತು ಅವಕ್ಕೆ ರೇಟ್ ಎಷ್ಟು ತೊಗೊಂಡನಿ ಅಂತ ಹೇಳಿ ನಾನು ತಿಳಿಸ್ಕೊಡ್ಲಕತ್ತೀನಿ. ಮತ್ತು ಬ್ಲೌಸ್ಗೆ ಯಾವ ರೀತಿಯಾಗಿ ನಾವು ರೇಟ್ನ ಫಿಕ್ಸ್ ಮಾಡಬೇಕು ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ಈ ಬ್ಲೌಸ್ ಸಿಂಪಲ್ಲಾಗಿ ಬ್ಯಾಕ್ ನೆಕ್ ಡಿಸೈನ್ ಇಟ್ಟು ನಾನು ಸ್ಟಿಚ್ ಮಾಡೀನಿ. ಇದು ನಾರ್ಮಲ್ ಬ್ಲೌಸ್ ಐತಿ. ಸೊ ಇದು ನಾರ್ಮಲ್ ಬ್ಲೌಸ್ ಐತಿ. ಇದೇ ಒಂದು ಅಳತೆ ಏನೈತಲ್ಲ ತೊಗೊಂಡು ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳ್ಕೊಟ್ಟಾರ. ಇದು ಕೂಡ ನಾನೇ ಬ್ಲೌಸ್ನ ಸ್ಟಿಚ್ ಮಾಡಿರೋದು. ಈ ರೀತಿಯಾಗಿ ಸಿಂಪಲಾಗಿ ಬ್ಯಾಕ್ ನೆಕ್ನ ಇಟ್ಟು ಸ್ಟಿಚ್ ಮಾಡಿದ್ವಿ. ಇವಾಗ ನಾರ್ಮಲಾಗಿ ನಾವು ಒಂದು ಸಿಂಪಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಎಷ್ಟು ಟೈಮಿಂಗ್ ಹಿಡಿಯುತ್ತಲ್ಲ ಅದನ್ನು ನಾವು ಕೌಂಟ ಮಾಡಬೇಕಾಗ್ತೈತಿ. ಇವು ರೇಟ್ ಐತಲ್ಲ, ನಾರ್ಮಲ್ ಬ್ಲೌಸ್ಗೆ ಎಷ್ಟು ತೊಗೊಳತೈತಲ್ಲ ಒಂದು ಗಂಟೆ ತೊಗೋತಿದ್ರೆ ನೀವು ಇದು ಪ್ಲಸ್ ಈ ಡಿಸೈನ್ ಮಾಡಲಿಕ್ಕೆ ಎಷ್ಟು ಟೈಮಿಂಗ್ನ ನೀವು ತೊಗೋತೀರ ಅದನ್ನ ನೀವು ಕೌಂಟ್ ಮಾಡಬೇಕಾಗ್ತೈತಿ. ಇವಾಗ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ ನಂತರ ರೇಟ್ ಕಸ್ಟಮರ್ಸ್ ಕೇಳಕತ್ತರು ಅಂತಂದ್ರೆ ನೀವು ಈ ರೀತಿಯಾಗಿ ನೀವು ಕೂಡ ಕೌಂಟ್ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ಇದೇ ಒಂದು ಸಾಡಿದು ಏನೈತಲ್ಲ ಅದನ್ನ ಬಟ್ಟೆನ ತೊಗೊಂಡು ಈ ರೀತಿಯಾಗಿ ತೊಗೊಂಡೇನಿ. ಮತ್ತು ಇದನ್ನ ನಾವು ಕ್ಯಾನ್ವಾಸ್ ಕೂಡ ಯೂಸ್ ಮಾಡಿರ್ತೀವಿ. ಅದ್ರ ಜೊತೆಗೆ ನಾವು ಲೇಸ್ ಯಾವ ರೀತಿಯಾಗಿ ನಾವು ಸ್ಟೋನ್ ಲೇಸ್ ಯೂಸ್ ಮಾಡಿದರೆ ಒಂದು ಸ್ವಲ್ಪ ಅಮೌಂಟ ಜಾಸ್ತಿ ಆಕೈತಿ. ಆಮೇಲೆ ಪ್ಯಾಚ್ ವರ್ಕ್ ನಾವು ಎಷ್ಟು ಯೂಸ್ ಮಾಡ್ತೀವಿ, ಪ್ಯಾಚ್ ವರ್ಕ್ ಆಗಿರ್ಬೋದು. ಆಮೇಲೆ ನಾನು ಈ ಬ್ಲೌಸ್ಗೆ ಸ್ಲೀವ್ ಕೂಡ ನಾನು ಲೇಸ್ನ ಅಟ್ಯಾಚ್ ಮಾಡಿದ್ನಲ್ಲ, ಇದು ಕೂಡ ಎಲ್ಲ ಟೋಟಲಾಗಿ ನಮ್ದು ಎಷ್ಟು ಲೇಸ್ನ ಹಚ್ಚಿದ್ವಿ, ಪ್ಯಾಚ್ ವರ್ಕ್ ಹಚ್ಚಿದ್ವಿ, ಆಮೇಲೆ ಎಷ್ಟು ಈ ಬ್ಲೌಸ್ನ ನಾವು ಸ್ಟಿಚ್ ಮಾಡಬೇಕಾದ್ರೆ ಟೈಮಿಂಗ್ ಹಿಡಿತು ಅಂದಮೇಲೆ ನಾವು ಅಮೌಂಟನ್ನ ತೊಗೋಬೇಕಾಗೈತಿ. ಈ ಒಂದು ಬ್ಲೌಸ್ಗೆ ನಾನು ಸಿಂಪಲ್ಲಾಗಿ ಇದೇನೈತಲ್ಲ ಲೇಸ ನಾನು ಸಿಂಪಲ್ ಲೇಸ್ನ ಯೂಸ್ ಮಾಡೀನಿ. ಸ್ಟೋನ್ ಲೇಸ್ ಯೂಸ್ ಮಾಡಿದರೆ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ತೊಗೋಬೋದು. ಹೀಗಾಗಿ ಈ ಬ್ಲೌಸ್ಗೆ ನಾನು 380 ರೂಪಾಯಿನ ಚಾರ್ಜ್ ಮಾಡೀನಿ. ಮತ್ತು ಅದ್ರ ಜೊತೆಗೆ ಇದು ಪ್ಯಾಚ್ ವರ್ಕ ನಾನು ಬ್ಲೌಸ್ ಸ್ಟಿಚ್ ಅಮೌಂಟ್ ಫಿಕ್ಸ್ ಮಾಡಿದ ನಂತರ ಇದನ್ನು ಕೇಳಿದರು. ಎಲ್ಲ ಕೂಡಿ ನಾನು 400 ರೂಪಾಯಿ ಇದನ್ನ ತೊಗೊಂಡಿದ್ದೀನಿ. ಯಾಕಂತಂದರೆ ನಾವು ಸ್ಟಿಚಿಂಗ್ ಆದ ನಂತರ ನಾವು ಏನು ಯೂಸ್ ಮಾಡಿರ್ತೀವಲ್ಲ ಅದನ್ನ ನಾನು ಪ್ಯಾಚ್ ವರ್ಕ್ ಆಗಿರಬಹುದು ಮತ್ತು ಕುಂದನ್ ಆಗಿರಬಹುದು ಯಾವುದೇ ಒಂದು ಯೂಸ್ ಮಾಡಿದರೆ ಅದರದ್ದು ಅಮೌಂಟನ್ನ ನಾನು ಎಕ್ಸ್ಟ್ರಾ ಚಾರ್ಜ್ ಆಗಿ ತೊಗೊಳ್ತೀನಿ. ಮೊದಲಿಗೆ ಟೈಮಿಂಗ್ ಎಷ್ಟು ಹಿಡಿದೈತಲ್ಲ ಅದನ್ನ ನಾನು ತೊಗೊಂಡಿರ್ತೀನಿ. ಇವಾಗ ಡಿಸೈನ್ನ ಚೆನ್ನಾಗಿ ಬಂತು, ನೀಟಾಗಿ ಬಂತು ಅಂತಂದ್ರೆ ಸೊ ಅವ್ರಿಗೆ ಕೂಡ ಕಸ್ಟಮರ್ಸಿಗೆ ಕೂಡ ಏನೈತಲ್ಲ ಚೆನ್ನಾಗಿ ಫಿಟ್ಟಿಂಗ್ ಬರ್ತಾವೆ. ಸ್ವಲ್ಪ ಅಮೌಂಟ್ ಅಂದರೆ ಇವಾಗ ಏನೈತಲ್ಲ ಎಲ್ಲ ರೇಟ್ ಜಾಸ್ತಿ ಐತಲ್ಲ, ಹೀಗಾಗಿ ನಾವು ಅಮೌಂಟನ್ನ ಜಾಸ್ತಿನ ತೊಗೋಬೇಕಾಗತ್ತೆ. ಆಮೇಲೆ ಇಲ್ಲಿ ಸ್ಟೋನ್ ಲೇಸ್ ಅದು ಯೂಸ್ ಮಾಡಿದ್ವಿ ಅಂತಂದ್ರೆ ಈ ಒಂದು ಬ್ಲೌಸ್ ರೇಟ್ ಏನೈತಲ್ಲ 500ವರೆಗೂ ನಾನು ತೊಗೊಳ್ತೀನಿ. ಸೊ ಇದೊಂದು ಬ್ಲೌಸ್ ನೋಡ್ರಿ, ಸಿಂಪಲ್ ಆದರೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಬ್ಲೌಸು. ಕಸ್ಟಮರ್ಸ್ ಕೂಡ ತುಂಬಾ ಇಷ್ಟಪಟ್ಟರು. ಇದಾದ ನಂತರ ಇದು ಒಂದು ಕಟೋರಿ ಬ್ಲೌಸ್ನ ನಾನು ಸ್ಟಿಚಿಂಗ ಮಾಡಿರೋದು. ತುಂಬ ಜನ ಕಮೆಂಟ್ ಮಾಡ್ಲಾಕತ್ತಾರೆ ಕಟೋರಿ ಬ್ಲೌಸ್ ಕಟ್ಟಿಂಗ ಮತ್ತು ಸ್ಟಿಚಿಂಗ ತೋರಿಸ್ರಿ ಅಂಥೇಳಿ. ಆದಷ್ಟು ಬೇಗ ನೋಡಬೇಕ್ರಿ ಒಂದು ಸ್ವಲ್ಪ ದಿನ. ಇನ್ನೊಂದು ವಾರ ಆದ ನಂತರ ನಾನು ಕಟೋರಿ ಬ್ಲೌಸ್ನ ಯಾವುದೇ ಸುತ್ತಳತೆಗೆ ಯಾವ ರೀತಿಯಾಗಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಸಿಂಪಲ್ಲಾಗಿ ಲೈನಿಂಗ್ ಬ್ಲೌಸ್. ಇದು ಯಾವುದೇ ರೀತಿಯಾಗಿ ಡಿಸೈನ್ ಬ್ಯಾಡ್ ಅಂತ ಹೇಳಿದರು. ಹೀಗಾಗಿ ಒಂದು ನೋಡ್ತಾ ಇರ್ಬೋದು ಸ್ಲೀವ್ ಫಿನಿಶಿಂಗ್ ಕೂಡ ಅಷ್ಟು ನೀಟಾಗಿ ಬಂದಿದೆ ಅಂಥೇಳಿ.
ಹಾಗೆ ಬ್ಯಾಕ್ ಪಾರ್ಟಲ್ಲಿ ಕೂಡ ಏನೈತಲ್ಲ ಒಂದು ಗ್ರೀನ್ ಕಲರ ಇದು ಬಾರ್ಡರ್ ಇತ್ತಲ್ಲ, ಈ ರೀತಿಯಾಗಿ ನಾನು ಪೈಪಿಂಗ್ನ ಕೊಟ್ಟೀನಿ. ಯಾವುದೇ ಒಂದು ಲೇಸ್ನ ಅಟ್ಯಾಚ್ ಮಾಡಬೇಡ ಅಂತ ಹೇಳಿದರು. ಲೇಸ್ ಅಟ್ಯಾಚ್ ಮಾಡಲಿಲ್ಲ ಅಂತಂದ್ರೆ ಈ ರೀತಿಯಾಗಿ ಪೈಪಿಂಗ್ ಕೊಟ್ವಿ ಅಂತಂದ್ರೆ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸ ಫಿನಿಶಿಂಗ್ ಕೂಡ ನೋಡ್ಬೋದು. ವೇರ್ ಮಾಡಿದ ನಂತರ ಅಷ್ಟೇ ಚೆನ್ನಾಗಿ ಕೂಡ ಕೂತ್ಕೊಂಡಿತ್ತು. ಈ ಒಂದು ಕಟೋರಿ ಬ್ಲೌಸ ಲೇಸ್ ಇಲ್ಲ, ಏನೂ ಇಲ್ಲ. ಜಸ್ಟ್ ಇದು ಲೈನಿಂಗ್ ಕೂಡ ಅವರೇ ಕೊಟ್ಟಿರೋದನ್ನ ನಾವು ಸ್ಟಿಚ್ ಮಾಡಿಕೊಡ್ಲಿಕ್ಕೆ ಇದಕ್ಕೆ 150 ರೂಪಾಯಿನ ನಾನು ಚಾರ್ಜ ಮಾಡ್ತೀನಿ. ಯಾಕಂತಂದರೆ ಒಂದು ಸ್ವಲ್ಪ ಸಿಟಿಗಿಂತನೂ ಹಳ್ಳಿ ಸೈಡ ಒಂದು ಸ್ವಲ್ಪ ರೇಟ್ ಕಡಿಮೆನೇ ಐತಿ. ಇಷ್ಟು ಸ್ಟಿಚ್ ಮಾಡಿಕೊಡ್ಬೇಕಾದ್ರೆ ನಮ್ಮ ಕಡೆ ಏನೈತಿಲ್ಲ 150 ರೂಪಾಯಿ ನಾನು ಚಾರ್ಜ ಮಾಡ್ತೀನಿ. ಆಮೇಲೆ ಲೇಸ್ ಅಟ್ಯಾಚ್ ಮಾಡು ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ನ ನಾನು ತೊಗೊಳ್ತೀನಿ. ಇದು ಕೂಡ ಇದೇ ಸುತ್ತ ಇರ್ತಕ್ಕಂಥ ಇವಾಗ ತೋರಿಸಿದ್ನಲ್ಲ ಅದೇ ಈ ಕಟೋರಿ ಬ್ಲೌಸ್ ನೋಡ್ರಿ ಇದು. ಸೊ ಇನ್ನು ಐರನ್ ಅದು ಏನು ಮಾಡಿಲ್ಲ, ಜಸ್ಟ್ ಇವಾಗ ಸ್ಟಿಚ್ ಮಾಡಿರೋದು ಇದನ್ನು. ಸೊ ಈ ರೀತಿಯಾಗಿ ಬ್ಲೌಸ್ ಬಂದೈತಿ. ಸ್ಲೀವ್ ಕೂಡ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಬಂದೈತಿ. ನಾನು ಸ್ಲೀವ್ ಜಾಯಿಂಟ್ನ ಆ ರೀತಿಯಾಗಿ ಮಾಡೋದಂತ ಹೇಳಿ ನಿಮ್ಗೆ ಆಲ್ರೆಡಿ ವಿಡಿಯೋ ಒಳಗೆ ತೋರಿಸ್ಕೊಟ್ಟೇನೆ. ಬ್ಯಾಕ್ ಪಾರ್ಟಲ್ಲಿ ಕೂಡ ಇದೇ ರೀತಿಯಾಗಿ ಯಾವುದೇ ಡಿಸೈನ್ ಇಲ್ಲ, ರೌಂಡ್ ಸೇಪ್ ಇಟ್ಟ ರೌಂಡ್ ನೆಕ್ ಇಟ್ಟ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಈ ರೀತಿಯಾಗಿ ನಾನು ಸ್ಟಿಚ್ನ ಮಾಡಿದ್ದೀನಿ. ಇದಕ್ಕೂ ಕೂಡ ಮೊದಲಿಗೆ ಏನು ಬ್ಲೌಸ್ ತೋರಿಸಿದ್ನಲ್ಲ ಅದೇ ರೇಟ್ ನೋಡಿರಿ. ಇದಕ್ಕೂ ಕೂಡ 150 ರೂಪಾಯಿ ಚಾರ್ಜ್ನ ಮಾಡೀನಿ. ಇದು ಕೂಡ ಕಟೋರಿ ಬ್ಲೌಸ್ ನೋಡ್ರಿ ಇದು. ಇದು ಕೂಡ ಕಟೋರಿ ಬ್ಲೌಸ. ಸಿಂಪಲ್ ಆಗೈತಿ. ಇದಕ್ಕೆ ಅವರು ಕೂಡ ಸಿಂಪಲ್ಲಾಗಿ ನಮ್ಗೆ ಬ್ಯಾಕ್ ನೆಕ್ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಈ ರೀತಿಯಾಗಿ ಸಿಂಪಲ್ಲಾಗಿ ಡಿಸೈನ್ನ ಮಾಡೀನಿ. ಯಾವುದೇ ಪ್ಯಾಚ್ ವರ್ಕ್ ಇಲ್ಲ, ಏನೂ ಯೂಸ್ ಮಾಡಿಲ್ಲ. ಸೊ ಇಲ್ಲಿ ಕೂಡ ನಾನು ಸಿಂಪಲ್ ಲೇಸ್ನ ಯೂಸ್ ಮಾಡೀನಿ. ಮತ್ತು ಇದಕ್ಕೆ ಟೈಮಿಂಗ್ ಏನು ಜಾಸ್ತಿ ಇಲ್ಲ. ಮತ್ತು ಕ್ಯಾನ್ವಾಸು ಮತ್ತು ಪ್ಲಸ್ ಇದು ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ. ಆಮೇಲೆ ಸಿಂಪಲ್ಲಾಗಿ ಕೂಡ ಲಟ್ಕನ ಸಿಂಪಲ್ ನಾರ್ಮಲ್ ಯಾವ ರೀತಿಯಾಗಿ ಮಾಡ್ತೀವಲ್ಲ ಸಿಂಪಲ್ ಇದೇ ರೀತಿಯಾಗಿ ಲಟ್ಕನ್ನ ಮಾಡೀನಿ. ಈ ಒಂದು ಬ್ಲೌಸ್ ಏನೈತಲ್ಲ 150 ರೂಪಾಯಿ ನಾವು ರೆಡಿ ತೊಗೋತೀವಿ. ಆಮೇಲೆ ಎಕ್ಸ್ಟ್ರಾ ಏನೈತಲ್ಲ ಇದು ಲೇಸ್ ಬತ್ತು ಎಲ್ಲ ಬತ್ತು ಅಂತ ಹೇಳಿ ನಾನು ಈ ಡಿಸೈನ್ ಮಾಡಲಿಕ್ಕೆ 100 ರೂಪಾಯಿನ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದೀನಿ. ಇದ್ರದ್ದು ನಾನು ಟೋಟಲ್ ಫೈನಲ್ ಅಮೌಂಟ್ ಏನೈತಲ್ಲ ನಾನು 300 ರೂಪಾಯಿನ ತೊಗೊಂಡಿದ್ದೀನಿ. ಯಾಕಂತಂದ್ರೆ ಈ ಕೆಳಗಡೆ ಕೂಡ ಈ ರೀತಿಯಾಗಿ ನಾನು ಪೈಪಿಂಗ್ನ ಸಾಡಿ ಕಲರ ಪೈಪಿಂಗ್ನ ಕೊಟ್ಟೇನಿ. ಯಾಕಂತಂದ್ರೆ ಪೈಪಿಂಗ್ ಇಲ್ಲ ಅಂತಂದ್ರೆ ನೋಡ್ತಾ ಇರ್ಬೋದು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಮತ್ತು ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿ ಲುಕ್ ಕಾಣಿಸ್ತೈತಿ. ಸೊ ಹೀಗಾಗಿ ಅವರು ಏನಂತಾರಲ್ಲ, ನೀವು ಒಂದು ಸ್ವಲ್ಪ ದುಡ್ಡು ಜಾಸ್ತಿ ತೊಗೊಂಡ್ರು ಪರವಾಗಿಲ್ಲ, ಬ್ಲೌಸ್ ಫಿನಿಶಿಂಗ್ ತುಂಬ ನೀಟಾಗಿ ಬರಬೇಕಂತ ಹೇಳ್ತಾರೆ. ಇವಾಗ ಇಲ್ಲಿ ಕರು ಸೇಪಲ್ಲಿ ನೀವು ಕೂಡ ನೋಡ್ತಾ ಇರಬಹುದು ಪೈಪಿಂಗ್ ಕೊಟ್ಟಿದ್ದೀನಿ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಅಷ್ಟೇ ನೀಟಾಗಿ ಕೂಡ ಬಂದಿತ್ತು. ಅವರು ಈ ಒಂದು ಬ್ಲೌಸ್ ರೇಟ್ಗೆ ನಾನು 300 ರೂಪಾಯಿ ಚಾರ್ಜ್ನ ಮಾಡಿದ್ದೀನಿ. ಫೈನಲ್ ಆಗಿ ನೋಡ್ರಿ ಇದು ಕೂಡ ಕಟೋರಿ ಬ್ಲೌಸ. ಕಟೋರಿ ಬ್ಲೌಸ್ ನೋಡ್ತಾ ಇರ್ಬೋದು. ಇದು ಫ್ರಂಟ್ ಶೇಪು. ನಾನು ಒಂದಿಷ್ಟು ವಿಡಿಯೋಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಕೂಡ ಕಟೋರಿ ಬ್ಲೌಸ್ ಕಟ್ಟಿಂಗ ಮತ್ತು ಸ್ಟಿಚಿಂಗ ತೋರಿಸ್ಕೊಡಿ ಅಂತ ಹೇಳತ್ತಾರ. ಹೀಗಾಗಿ ಬರುವಂಥ ದಿನದೊಳಗೆ ಸ್ವಲ್ಪ ಇವಾಗ ಬ್ಲೌಸ್ ಸ್ಟಿಚಿಂಗ್ ಜಾಸ್ತಿ ಇರೋದ್ರಿಂದ ತೋರಿಸ್ಲಿಕ್ಕಾಗ್ತಲ್ಲ. ಖಂಡಿತವಾಗ್ಲೂ ನಾನು ಕಟೋರಿ ಬ್ಲೌಸ್ನ ಆ ರೀತಿಯಾಗಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಆ ಬ್ಲೌಸ್ ಫಿನಿಶಿಂಗ್ ಕೂಡ ನೀವು ನೋಡ್ತಾ ಇರ್ಬೋದು. ಹಾಗೆ ಸ್ಲೀವ್ ಕೂಡ ಈ ರೀತಿಯಾಗಿ ಥ್ರೆಡ್ ಪೈಪಿಂಗ್ನ ಮಾಡಿರೋದ್ರಿಂದ ತುಂಬಾ ನೀಟಾಗಿ ಕಾಣಿಸ್ತಾ ಐತಿ. ಮತ್ತು ಪೈಪಿಂಗ್ ಮಾಡ್ಲಿಕ್ಕಂತಂದ್ರೆ ಸ್ವಲ್ಪ ಪೈಪಿಂಗಿಂದ ತುಂಬಾ ಚೆನ್ನಾಗಿ ಕಾಣಿಸ್ಲಾಗ್ತೈತಿ. ಹಾಗೆ ಕೊರಳಿನ ಸೈಡ್ ಕೂಡ ನೋಡ್ತಾ ಇರ್ಬೋದು ಪೈಪಿಂಗ ತುಂಬ ನೀಟಾಗಿ ಬಂದೈತಿ. ಕ್ರಾಸ್ ಆಗಿ ನಾವು ಬಟ್ಟೆನ ತೊಗೊಂಡು ಈ ರೀತಿಯಾಗಿ ಪೈಪಿಂಗ್ ಮಾಡೋದ್ರಿಂದ ತುಂಬ ನೀಟಾಗಿ ಬರ್ತೈತಿ. ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಡಿಸೈನ್ ಕೂಡ ತುಂಬ ನೀಟಾಗಿ ಬಂದೈತಿ. ಮತ್ತು
ಲೇಸ್ ಕೂಡ ಏನೈತಲ್ಲ ನಾನು ಸ್ಟೋನ್ ಲೇಸ್ನ ಯೂಸ್ ಮಾಡಿದ್ದೀನಿ. ಮತ್ತು ಪೈಪಿಂಗ ಕೊರಳಿನ ಸೈಡ್ ಏನೈತಲ್ಲ ಪೈಪಿಂಗ್ ಬೇಡ ಲೇಸ್ನ ಅಟ್ಯಾಚ್ ಮಾಡಂತ ಹೇಳಿದರು. ಹೀಗಾಗಿ ಲೇಸ್ನ ಅಟ್ಯಾಚೇ ಮಾಡೀನಿ. ಮತ್ತು ಈ ರೀತಿಯಾಗಿ ವೈಟ್ ಕಲರ್ ಬೀಡ್ಸ್ ಕೂಡ ಯೂಸ್ ಮಾಡೀನಿ. ತುಂಬ ನೀಟಾಗಿ ಬಂದಿತ್ತು. ಬಟ್ ಈ ಬ್ಲೌಸ್ ನಾನು ಅಮೌಂಟ್ ಅಂತಂದ್ರೆ ಈ ಬ್ಲೌಸ್ಗೆ ನಾನು 500 ರೂಪಾಯಿ ಅಮೌಂಟ್ ಮಾಡಿದ್ದೀನಿ. ಯಾಕಂತಂದ್ರೆ ಟೈಮಿಂಗ್ ಕೂಡ ಜಾಸ್ತಿ ಮತ್ತು ನಾವೇನು ಮಟೀರಿಯಲ್ಸ್ ಯೂಸ್ ಮಾಡಿದ್ವಲ್ಲ ಮತ್ತು ಸ್ಲೀವ್ಗೆ ಆಗಿರಬಹುದು ಮತ್ತು ಬ್ಲೌಸ್ಗೆ ಕೆಳಗಡೆ ಸೈಡ್ ಸೊಂಟದ ಸೈಡ್ ಏನೈತಲ್ಲ ಆ ಸೈಡ್ ಕೂಡ ನಾನು ಪೈಪಿಂಗ್ ಮಾಡಿದ್ದೀನಿ. ತುಂಬ ನೀಟಾಗಿ ಬರ್ತಿತ್ತು. ಬ್ಲೌಸ್ ಫಿನಿಶಿಂಗ್ ಕೂಡ ನೀಟಾಗಿ ಬರ್ತಿತ್ತು. ನಮ್ಗೆ ಕಸ್ಟಮರ್ಸ್ ನಾವು ಎಷ್ಟು ರೇಟ್ ಹೇಳ್ತೀವಲ್ಲ ಅಷ್ಟು ತಕ್ಕಂಗೆ ಕೊಟ್ಟರು ಅಂತಂದ್ರೆ ಸೊ ನಾವು ಯಾವುದೇ ರೀತಿಯಾಗಿ ಸ್ಟಿಚಿಂಗ್ ಮಾಡಿಕೊಡ್ತೀವಿ. ನೋಡ್ತಾ ಇರ್ಬೋದು, ಇವಾಗ ತೋರಿಸ್ತಾ ಇದ್ದೀನಿ. ತುಂಬ ನೀಟಾಗಿ ಕೂಡ ಬಂದೈತಿ. ಲುಕ್ ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ಲಾಕತ್ತೈತಿ ಅಂತ ನೋಡ್ತಾ ಇರ್ಬೋದು. ಇದು ಪೈಪಿಂಗ್ ಕೊಡಲಿಲ್ಲ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಇದು ತುಂಬ ನೀಟಾಗಿ ಲಟ್ಕನ್ ಕೂಡ ನೋಡ್ತಾ ಇರ್ಬೋದು. ತುಂಬಾ ಇಷ್ಟಪಟ್ಟರು ಕೂಡ ಈ ರೀತಿಯಾಗಿ ಲಟ್ಕನ್ನ ಡಿಸೈನ್ನ ನಾನು ತುಂಬ ಬ್ಲೌಸ್ ಕೂಡ ಮಾಡಿದ್ದೀನಿ. ಇನ್ನೂ ಒಂದಿಷ್ಟು ಬ್ಲೌಸ್ಗಳು ಕೂಡ ಇದ್ದವು. ಬಟ್ ಅವನ್ನ ನಾನು ಬ್ಲೌಸ್ ಡಿಸೈನ್ ಕೂಡ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಹಾಗೆ ಕಸ್ಟಮರ್ಸ್ ಅರ್ಜೆಂಟ್ ಒಳಗೆ ಹೋದರು. ಈ ಒಂದಿಷ್ಟು ಬ್ಲೌಸ್ ಇದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಇವತ್ತು ವಿಡಿಯೋನ ಮಾಡ್ಲಾಕತ್ತೀನಿ. ತುಂಬ ನೀಟಾಗಿ ಕೂಡ ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಬ್ಲೌಸ್ ಅಂದರೆ ನಾವು ಇವಾಗ ಸ್ಟೋನ್ ಲೇಸ್ ಅಂತ ತುಂಬಾ ಕಾಸ್ಟ್ಲಿ ಇರ್ತಾವೆ. ಮತ್ತು ಟೈಮಿಂಗ್ ಕೂಡ ಜಾಸ್ತಿ ಹಿಡಿತೈತಲ್ಲ. ನಾವು ಟೈಮಿಂಗು ಮತ್ತು ಮಟೀರಿಯಲ್ಸ್ನ ಎಲ್ಲ ಯೂಸ್ ಮಾಡಿಬಿಟ್ಟು ಅಂದಾಜಾಗಿ ನಾನು ಇಷ್ಟು ತೊಗೊಂಡಿದ್ದೀನಿ. ಕಸ್ಟಮರ್ಸ್ ಕೂಡ ಓಕೆ ಅಂದಂತ ಅಷ್ಟು ಅಮೌಂಟ್ ಕೊಟ್ಟರು. ಮೊದಲು ಏನೈತಲ್ಲ ಒಂದು ಸ್ವಲ್ಪ ಹಳ್ಳಿ ಸೈಡ್ ಅಂತಂದ್ರೆ ಒಂದು ಸ್ವಲ್ಪ ರೇಟ್ ಕಡಿಮೆನ ಅಂತಿರ್ತಾರೆ. ಬಟ್ ಇವಾಗ ಏನೈತಲ್ಲ ನಾವು ಅಮೌಂಟ್ನ ಸ್ವಲ್ಪ ಮೊದಲಿನ್ಗಿಂತನೂ ಇವಾಗ ಎಲ್ಲ ಒಂದು ಐಟಮ್ಸ್ ಬೆಲೆ ಜಾಸ್ತಿ ಐತಲ್ಲ. ಹೀಗಾಗಿ ನಾನು ಬ್ಲೌಸ್ ರೇಟ್ ಕೂಡ ಜಾಸ್ತಿ ಮಾಡೀನಿ ಇವಾಗ. ಮೊದಲಿಗೆ ಬ್ಲೌಸ್ ಏನು ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ ಒಳಗೆ ನಾನು ರೇಟ್ ಕೇಳಿ ಕಮೆಂಟ್ ಕೂಡ ಮಾಡಿದರು, ಎಷ್ಟು ಅಮೌಂಟ್ ಭಾಳ ಕಡಿಮೆ ತೊಗೋತೀರಲ್ಲ ನೀವು ಅಂತ ಹೇಳಿ. ಸೊ ಹಳ್ಳಿ ಸೈಡ್ ಏನೈತಲ್ಲ ಒಂದು ಸ್ವಲ್ಪ ಬ್ಲೌಸ್ ರೇಟ್ ಕಡಿಮೆನೇ ಅಂತ ಹೇಳ್ಬೋದು. ಸೊ ಇವತ್ತಿನ ಡಿಸೈನ್ ಇಷ್ಟ ನೋಡಿರಿ ಬ್ಲೌಸ್. ಈ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿ ಬಂತು. ಇದೇ ಬ್ಲೌಸ್ ನೋಡಿಬಿಟ್ಟು ಒಂದಿಷ್ಟು ಇನ್ನೂ 2 ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಹಿಂಗೆ ಇವತ್ತಿನ ಈ ಎಲ್ಲ ಬ್ಲೌಸ್ ಡಿಸೈನ್ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಟ್ಟು ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ. ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ. ಯಾರೆಲ್ಲ ನೋಡ್ಲತ್ತಿರಲ್ಲ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಒಂದು ನೆಕ್ಸ್ಟ್ ಒಳ್ಳೆ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.